ವೆಲ್ಕಮ್ ಟು ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವರ್ಡ್ಸ್ಗೆ ಕನ್ನಡ ಮೀನಿಂಗ್ನ ತಿಳ್ಕೊಳ್ಳೋಣ. ಈ ರೀತಿ ಇಂಗ್ಲೀಷ್ ವರ್ಡ್ಸ್ಗೆ ಕನ್ನಡ ಮೀನಿಂಗ್ನ ತಿಳ್ಕೊಂಡ್ರೆ ಡೈಲಿ ಇಂಗ್ಲೀಷ್ಲಿ ಮಾತಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿರುವಂತಹ ಪದಗಳು ಡೈಲಿ ನಾವು ಬಳಸುವಂತಹ ಪದಗಳಾಗಿರುತ್ತೆ. ಹಾಗಾದರೆ ಬನ್ನಿ ನೋಡೋಣ. ಎಲ್ಲರೂ ರೆಡಿ ಇದ್ದೀರಾ? ಲೈಟ್ ಬೆಳಕು, ಲಾಫ್ ನಗು, ಲೀಫ್ ಎಲೆ, ಲರ್ನ್ ಕಲಿ, ಲ್ಯಾಡರ್ ಏಣಿ, ಲುಕ್ ನೋಡು, ಲಾಂಗ್ವೇಜ್ ಭಾಷೆ, ಲಕ್ಕಿ ಅದೃಷ್ಟ, ಲಾಂಗ್ ಉದ್ದ, ಲವ್ ಪ್ರೀತಿ, ಲಯನ್ ಸಿಂಹ, ಲ್ಯಾಂಡ್ ಭೂಮಿ, ಲೇಟ್ ತಡವಾಗಿ, ಲಾ ಕಾನೂನು, ಲೈನ್ ಸಾಲು, ಲಿಮಿಟ್ ಮಿತಿ, ಲಿಸನ್ ಕೇಳು, ಲೇಬರ್ ಕಾರ್ಮಿಕ, ಲೋಕಲ್ ಸ್ಥಳೀಯ, ಲೀವ್ ಬಿಡು, ಲೋಡ್ ಹೊರೆ, ಲಿಕ್ವಿಡ್ ದ್ರವ, ಲೀಡರ್ ನಾಯಕ. ನೀವು ಕನ್ನಡನ ಓದೋದಕ್ಕೆ ಕಲಿಬೇಕು, ಬರೆಯೋದಕ್ಕೆ ಕಲಿಬೇಕು ಅಂದರೆ ಫಸ್ಟ್ ಕಾಗುಣಿತನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಇದೇ ಚಾನಲ್ಲಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ಕಾಗುಣಿತ ಪ್ಲಸ್ ಇಂಗ್ಲೀಷ್ ಲೆಟರ್ಸ್ಲು ಕೂಡ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ನೋಡಿದ್ರೆ ಇಂಗ್ಲೀಷ್ ಓದೋದಕ್ಕೆ ಮತ್ತು ಕನ್ನಡ ಓದೋದಕ್ಕೆ ಎರಡಕ್ಕೂ ಸುಲಭ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಮಾರುಕಟ್ಟೆ, ಮೌಂಟೇನ್ ಪರ್ವತ, ಮಿರರ್ ಕನ್ನಡಿ, ಮ್ಯಾಜಿಕ್ ಜಾದು, ಮ್ಯೂಸಿಕ್ ಸಂಗೀತ, ಮೆಷಿನ್ ಯಂತ್ರ, ಮ್ಯಾಪ್ ನಕ್ಷೆ, ಮಿಲ್ಕ್ ಹಾಲು, ಮೆಸೇಜ್ ಸಂದೇಶ, ಮೆಟಲ್ ಲೋಹ, ಮಿಸ್ಟೇಕ್ ತಪ್ಪು, ಮಿಷನ್ ಗುರಿ, ಮೆಮೊರಿ ನೆನಪು, ಮರ್ಸಿ ದಯೆ, ಮಿಸ್ಟ್ರಿ ರಹಸ್ಯ, ಮಾಡೆಲ್ ಮಾದರಿ, ಮೆಥಡ್ ವಿಧಾನ, ಮೀಟಿಂಗ್ ಸಭೆ, ಮಿರರ್ ಕನ್ನಡಿ, ಮೆಷರ್ ಅಳತೆ, ಮೌತ್ ಬಾಯಿ, ಜಡ್ಜ್ ತೀರ್ಮಾನಿಸು, ಜೋಕ್ ಹಾಸ್ಯ, ಜಾಯಿನ್ ಜೋಡಿಸು, ಜರ್ನಿ ಪ್ರಯಾಣ, ಜಂಗಲ್ ಕಾಡು, ಜಾಸ್ಮಿನ್ ಮಲ್ಲಿಗೆ, ಜಲಸಿ ಹೊಟ್ಟೆ ಕಿಚ್ಚು. ನೀವು ಈ ಥರ ಪದಗಳನ್ನ ನೋಡ್ತಾ ನೋಡ್ತಾ ಕನ್ನಡ ಅರ್ಥನೂ ತಿಳ್ಕೊಳ್ಳೋದ್ರ ಜೊತೆಗೆ ಅದರ ಸ್ಪೆಲ್ಲಿಂಗ್ ಕೂಡ ನೀವು ಚೆನ್ನಾಗಿ ಗಮನ ಇಟ್ಟು ನೋಡಿ ಕಲಿಬೇಕು. ಜಂಪ್ ಜಿಗಿ, ಜಾಯ್ ಸಂತೋಷ, ಜಸ್ಟ್ ಕೇವಲ, ಹಾಗೆ ಸೋರ್ ಹುಳಿ, ಸ್ವೀಟ್ ಸಿಹಿ, ಬಿಟ್ಟರ್ ಕಹಿ, ಸಾಲ್ಟ್ ಉಪ್ಪು, ಫ್ಯೂ ಕೆಲವು, ಸೇ ಹೇಳು, ಡ್ಯೂಟಿ ಕರ್ತವ್ಯ, ಎನಫ್ ಸಾಕು, ಸಪ್ಲೈ ಪೂರೈಕೆ, ಬಾಯ್ಲ್ ಕುದಿಸು, ಅಡ್ವೈಸರ್ ಸಲಹೆಗಾರ, ಎನಫ್ ಸಾಕು, ಕ್ಲೈಮೇಟ್ ಹವಾಮಾನ, ಫ್ಲೇವರ್ ಸುವಾಸನೆ, ಬಟರ್ ಬೆಣ್ಣೆ, ಕರ್ಡ್ ಮೊಸರು, ಇದು CURD, ಸ್ಟೀಮ್ ಉಗಿ, ಬರ್ಡನ್ ಹೊರೆ, ಆಫ್ಟರ್ ನಂತರ, ಬಿಫೋರ್ ಮೊದಲು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.